ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳೋ ನೀನು ನಮಸ್ತೆ. ನಮಸ್ತೆ. ಹಾಯ್ ಬಿಟ್ಟು ನೋಡ್ರಿ, ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟೈಮಿಂಗ್ ಈಗ 9 ಗಂಟೆ ಇನ್ನೂ ಆಗ್ತಾ ಇದೆ. ಇವತ್ತೇ ಸ್ಪೆಷಲ್ ಹೇಳ ನಮ್ಮೂರಾಗ. ನಮ್ಮೂರಂದು ಗುದ್ದಪ್ಪನ ಜಾತ್ರೆ ಐತ್ರಿ, ಪಂಚಕಳಸ ಜಾತ್ರೆಗೆ ಎಲ್ಲರೂ ಬರ್ರಿ. ನೀ ಇವತ್ತ ಕರಿ ಅವನೇನು ಇವತ್ತು ಲಾಗ್ ಮಾಡಿ ಇವತ್ತ ಕರಿತೀನ. ಇವತ್ತಿದ್ದಾಗ ಕರಿಬೇಕು, ಇಲ್ಲದಾಗ ಕರಿಬೇಕು. ನೀವೊಂದು ಉಚಿತನ ಜಾತ್ರೆ ಮಾಡಕ್ ಬಾನತ್ತೆ, ಉತ್ತ ಯಾಕೆ ಬಾನತ್ತೆ. ಜಾತ್ರೆ ನಾವು ಮಾಡಿಸ್ತೀರಿ, ಉತ್ತೈತಿ ನೀವು ಬರ್ರಿ. ಹೌದಲ್ರಿ? ಕರೆಕ್ಟ್ ಐತ್ರಿ. ನಮ್ಮೂರಾಗ ಪಂಚಕಳಸದ ಗುದ್ನೇಶ್ವರ ಜಾತ್ರೆ ಐತಿ. ಹಾಗಾಗಿ ಬೆಳಗ್ಗೆ ಲಾಗ್ ಮಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ಏನಂತ ಹೇಳಿ ನಿಮಗೆ ತೋರಿಸ್ತೀವಿ ನೋಡ್ರಿ. ಇವತ್ತು ನಾವು ಗುದ್ನೇಶ್ವರ ಜಾತ್ರೆಗೆ ಮಾದ್ಲಿ ಮಾಡ್ತೀವಿ. ಅದನ್ನ ನೀವು ಹೆಂಗಂತೇಳಿ ಈ ಲಾಗ್ನಾಗ ನೋಡ್ಬೋದು. ನೆಕ್ಸ್ಟ್ ನಾವು ಇದರೊಳಗನ್ನ ಕಂಟಿನ್ಯೂ ಮಾಡ್ತೀವಿ ರೀ. ಈಗ ತಾನೇ ಜಸ್ಟ್ ಪೂಜೆ ಮುಗಿತು. ಪೂಜೆ ಮುಗಿದಾಗ ನೆಕ್ಸ್ಟ್ ಅಡುಗೆ ಮಾಡಬೇಕು. ಅಡುಗೆ ಮಾಡ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಈಗ ಮೆಹಂದಿ ಹಚ್ಬೇಕು ಮೊದಲೇ. ಬಾರಪ್ಪ ಹಚ್ಚಲೇ. ಹಾಂ, ಎಲ್ಲಿ ಕುಂದಿರ್ತಿ? ಫೋಟೋಗ್ರಾಫರ್ ಅಡ್ಡಿ ನೋಡ್ರಿ, ಮನೆಯವ್ರ ಸ್ಪೆಷಲ್ ಮೆಹಂದಿ ಬ್ಲ್ಯಾಕ್ ಕಲರ್. ನಮಗೂ ಆಸ್ತಿರೇನ್ರಿ ಅಂತೀರಿ? ಹಾಯ್ ಫ್ರೆಂಡ್ಸ್, ದೊಡ್ಡ ಜಾತ್ರೆ ಹೊರಗ, ದೊಡ್ಡ ಜಾತ್ರೆ ಗುದ್ದಪ್ಪಂದು. ನಾನು ಹಚ್ಬೇಕಂದೆ, ಏನು ತಂಪು ಹೋಗೋದು ಬಂದು ತಂಪೈತಂತಲ್ಲಿ ಎಲ್ಲ ಕುದಿತೈತಿ. ಹೇಳ್ಕೊಂಡು ನಿಂತಲ್ಲ ಮಾತಾಡು. ನೋಡ್ರಿ, ನಮ್ಮ ಹೆಣ್ಮಕ್ಳು ಎಷ್ಟು ನಮ್ಗೆ ರೆಡಿ ಮಾಡ್ತಾರೆ. ಕೂದಲು ಬೆಳಗ್ಗೆ ಹೊತ್ತಂದು ಕಪ್ಪು ಬಣ್ಣ ಹಚ್ಚಾಕತ್ತಾರ್ರಿ. ನೋಡ್ರಿ, ಎಲ್ಲರಿಗೂ ಸಿಗಂಗಿಲ್ಲ ರೀ ಇಂಥ ಹೆಣ್ಮಕ್ಳು. ಹಂಗೆ ಸಿಕ್ಬಿಟ್ಟಾಳ್ರಿ. ಸಿಕ್ಕದ ಪುಣ್ಯ. ಮೇಲೆ ಕಚ್ರಿ ಯಾವುದೋ ಸಿಟ್ಟ ಗಂಡ ಮ್ಯಾಗ ತೀರ್ಸ್ಬೇಡ್ರಿ. ಈಗ ಅಷ್ಟೇ ಒಂದು ಗಂಡಲ್ಲಿ ಇವರ ನೋಡ್ರಿ ಹಚ್ಚಕತ್ತೀರ. ಇವರ ನೋಡ್ರಿ, ಮಾದ್ಲಿ ರೆಡಿ. ಮಾದ್ಲಿ ಚಪಾತಿ ಮಾಡತ್ತೇವೆ ನೋಡ್ರಿ ನಾವಿಬ್ರು ಕೂಡಿ. ನಲ್ಲಡ್ಸಾಕತ್ತೀನಿ, ಬೆನ್ಸಾಕತ್ತೀನಿ, ಅದನ್ನ ಮಿಕ್ಸಿ ಹಾಕಕತ್ತಾರ ನೋಡ್ರಿ. ಮಾದ್ಲಿ ಸುಡ್ತೈತೆ ತೋರ. ಮಾದ್ಲಿಂದ ಭಾಳ ಚಲೋ ತಿನ್ನಾಕ. ಸ್ವೀಟ್ ಆದ್ರೆ ಅಂಗಡಿಯಾಗ ಸಿಗುತ್ತೆ ನಮ್ಮ ರೆಡಿಮೇಡ್ ಇದೆ. ಈಗ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಲ್ರಿ, ಪುಳಿಯೋಗರೆ ಮಸಾಲೆ ಏನಿರ್ತಲ್ರಿ, ಪುಳಿಯೋಗರೆ ಮಸಾಲನ್ನ 3 ತಿಂಗಳು ಮಾಡಿ ಇಟ್ಕೊಂಡು ತಿನ್ಬೋದಂತ. ಅಂತ ಮಸಾಲೆ ಬಂದೈತೆ. ಮಸಾಲೆ ಮಾಡಿ ಈಗ ರೈಸ್ ನೀವು ಅಷ್ಟೇ ಮಾಡೋದು, ಉಳ್ಕಿದ್ದೆಲ್ಲ ರೆಡಿ ಇರ್ತದೆ ಅದಕ್ಕೆ ಅಲ್ವಾ? ಅಂದಾಗ ಕಲಿಸ್ಬಿಡೋದ ಸುಮ್ಮನೆ ಹಿಂಗೆ ಅನ್ನ ಮಾಡಿದಿರಲ್ಲ, ಅದಕ್ಕೆ ಅಕ್ಕ ಕೆಲಸ ಉಣ್ಬಿಡೋದು. ಎಣ್ಣೆಗತ್ತೆ ಎಲ್ಲ ಮಿಕ್ಸ್ ಎಲ್ಲ ತಯಾರಿರೋದು. ಶಾವಿಗೆ ಪಸ್ತು ಬರ್ತಿತ್ತ ಹಂಗೆ ಮ್ಯಾಗಿ. ಹಾಂ, ಇದೊಂದು ಬರ್ಬೋದ ಈಗ ರೈಸ್ ಒಂದು ಕುದ್ದಿದ್ದು ಬರೋಲ್ದು. ಅಲ್ಲ, ಇದು ಮಾದ್ಲಿದು ಒಂದು ಶಾವಿಗೆ ರೆಡಿಮೇಡ್ ಅವ್ರ ತುಡುಗ ನೋಡ್ರಿ. ನಮ್ಮ ಗುದ್ನೆಪ್ಪದ ಸ್ಪೆಷಲ್ ಮಾದ್ಲಿ ಮಾಡತ್ತೇವೆ ನೋಡ್ರಿ. ಇವತ್ತು ನಾವು ತೋರಿಸ್ತೇವೆ. ನಮ್ಮೂರ ಜಾತ್ರೆ ನೀವು ನೋಡನ್ರಿ. ಪಂಚಕಳಸತ್ತೆ ಎಲ್ಲರಿಗೂ ಬರೋಕ್ಕಾಗಂಗಿಲ್ಲಲ್ಲ, ಹಾಗಾಗಿ ನೀವು ಇದ್ದಲ್ಲೇ ನೋಡ್ರಿ ನಮ್ಮೂರ ಜಾತ್ರೆ. ಏನಾಗೈತಲ್ಲ ಅದು ನಮ್ಮ ಮಿಕ್ಸಿನ ಇವತ್ತು ಹಂಗೆ ಅದು ಐತಿ ಜಾರು. ಅಡಿಗೆ ಅಂದ್ರೆ ಎಲ್ಲ ಆಗೈತಿ. ಸಂಜೆ ಕೊಡ್ಲೇನ? ಸಂಜೆ ಅದು ಒಂದ ಹಾಕಿ ನೋಡು, ತೆಗೆದು. ಓ, ನಮ್ಮ ಪುಟ್ಟು ಒಂದು ಆಡ್ತಾನ. ಅಡಿಗೆ ಅಂದ್ರೆ ಎಲ್ಲ ತಯಾರಾಗೈತ್ರಿ. ಅಲ್ಲಿ ಮಾದ್ಲಿ ಒಂದು ಆದ್ರೆ ಆಗೋಯ್ತು. ಪೂಜೆ ಮಾಡಿದಲ್ಲಿ ಸವಿಲಿಕ್ಕೆ ಸಿದ್ಧ. ತೆಗೆದು ಬಿಡ. ನಮ್ಮ ಪುಟ್ಟು ಇರೋದಂಗೆ ನೋಡೋದೆ. ಇಲ್ಲ, ಒಂದು ದೊಡ್ಡ ಪುಟ್ಟು ಅದ ನೋಡೋಣ. ಚೀನಿ ನಮ್ಮ ಚೀನಿ ಪುಟ್ಟು ರೀ. ಅಲ್ಲಿ ದೊಡ್ಡ ಚಾರ್ ಮ್ಯಾಲೆ ಮ್ಯಾಲೆ ಮ್ಯಾಲೆ
ನೋಡ್ರಿ ಮಾದ್ಲಿ ಮಾಡೋದು ಭಾಳ ಸರಳ ರೀ, ಇಂಥ ಕಷ್ಟ ಏನಿಲ್ಲ ಮಾದ್ಲಿ ಮಾಡೋದು. ಬಟ್ ಇದ್ದ ಗಂಡ್ರಿ ಇದ್ರಪ್ಪ ಅದೆಲ್ಲ ಚಲೋ ರೀ. ಏನು ಬೇಕು ಅಂತ ಯಜಮಾನ್ರು ಇರ್ಬೇಕು, ಯಾವುದೂ ಕಷ್ಟ ಅಲ್ಲ ಮಾಡೋದು. ಹೆಲ್ಪ್ ಮಾಡಬೇಕು, ಹೆಲ್ಪ್ ಮಾಡ್ತಾರೆ, ಸುಳ್ಳು ಯಾಕೆ ಭಾಳ ಒಳ್ಳೆಯರಪ್ಪ. ಮೆತ್ತಗಾಗ್ಯಾವ ನನಗೆ ಇರಲಿ. ಇದು ಏನು ಕಟ್ ಮಾಡ್ತೀನಿ. ಓಕೆ, ಬೆಲ್ಲ ಜಜ್ಬೇಕು. ಭಾರಿ ಟೆಕ್ನಿಕ್ ಬಿಡಕ್ಕೆ ಬಟ್ರಿ. ಹಾಂ, ನಮ್ಮ ಅಡುಗೆ ರೆಸಿಪಿ ಇದಾರೆ, ಮಾಡಿ ಹಾಕಮ್ಮ ಯೂಟ್ಯೂಬ್. ಹಾಂ ಮಾಮ, ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅನ್ನೋದು ಅಡುಗೆ ಬಟ್ರ್ ಶೇಲಿ. ಹಾಂ, ಡೈಲಿ ಲಾಗ್ ಬಿಟ್ಟೆ. ಹಾಂ, ಮಾಡ್ತಿ ಟಿಪ್ಸ್ ಹೇಳು, ಅಡುಗೆ ಮಾಡೋದು ಹೇಳು. ಹಾಂ, ಮಾಡ್ತೇವೆ ಒಂದು. ಹಾಂ, ಬೇಡ ಆಗ್ಬೇಕು. 4-3 ಗಂಟೆ ಆಗ್ಬಂತಲ್ಲೇ ಅಕ್ಕ ಆತ ಬೋಟ್ ಇಲ್ಲದೈತೆ. ಅಷ್ಟು ಬರ್ತತಾನ. ನೋಡಿ ಫ್ರೆಂಡ್ಸ್, ಮಾದ್ಲಿ ರೆಡಿ ಮಾಡಕತ್ತೀವಿ ನಾವು. ಮೆತ್ತಗೈತಲ್ಲ ಮಾಮದು. ನೋಡ್ರಿ ಮಿದುವಾಗಿ ಹೆಂಗೆ ಬಂದೈತೆ. ಹಾಕು ಮ್ಯಾಗ ತೋರಿಸಿ ಕಾಣಿಸಲ್ಲ ಬಿಡಲ್ಲ. ಇಷ್ಟ ಇಲ್ಲ ಮಾಮ, ಸ್ವಲ್ಪ ಹಾಕಿ. ಇದು ಭಾಳ ದಪ್ಪ ಭಾಳ ಐತೆ. ಅದು ದಪ್ಪ ಅನ್ಸಲ್ಲ. ನೀವು ಕೈ ಹಾಕೋಣ. ನೋಡ್ರಿ ಫ್ರೆಂಡ್ಸ್, ಮಾದ್ಲಿ ಇದು ಎಷ್ಟು ಮಿದುವಾಗಿ ಬಂದೈತೆ ನೋಡ್ರಿ. ನಾ ಇದಕ್ಕೆ ಬೆಲ್ಲ ಕೂಡಿಸ್ಬೇಕು, ಎಲ್ಲ ಹದ ಹಾಕ್ಬೇಕು. ಇನ್ನು ಇದಕ್ಕೆ ಸೋಪು, ಪುಟಾಣಿ, ಬೆಲ್ಲ ಎಲ್ಲದ ಹಾಕ್ಬೇಕಿನ್ನು. ಮಮ್ಮಿ ಸ್ವಲ್ಪ ಹಾಕ್ತೀನಿ ಅಂತೀನಿ. ಹಾಂ ಮಮ್ಮಿ, ಇನ್ನೂ ಸ್ವಲ್ಪ ದಪ್ಪ ಭಾಳ ಆಗುತ್ತೆ. ನಾನು ಉದುರ್ದು ಮತ್ತೆ ಬೇಸಿಗೆ ಪುರ ಚಲ್ತಿದೆ ಸುಳ್ಳ ನೋಡಲ್ಲಿ. ಕಷ್ಟಪಟ್ಟು ಮಾಡೀನಿ ತಗ. ಸೊಂಡಿಗೆ ಕರಕತ್ತೀನಿ. ಮಾದ್ಲಿ ರೆಡಿ ಆಗೈತೆ ಆಲ್ರೆಡಿ. ಸೊಂಡಿಗೆ ಕರಕತ್ತೀನಿ ನೋಡ್ರಿ. ಸೊಂಡಿಗೆ ಆದ್ಮೇಲೆ ಒಂದು ಸಪ್ಳ ಕರಿಬೇಕು. ಸಪ್ಳ ಕರೆದು ದೇವ್ರ ಮುಂದೆ ಎಡೆ ಹಿಡಿಬೇಕ್ರಿ. ಇನ್ನು ಎಡೆ ಹಿಡಿದ್ಬಿಟ್ಟು ಊಟ ಮಾಡಿ ಜಾತ್ರೆಗೆ ರೆಡಿ ಆಗ್ಬೇಕು. ಇನ್ನು ನಾವು ಮಾದ್ಲಿ ಲೈಟ್ ನೋಡ್ರಿ, ತಡ್ರಿ ಲೈಟ್ ಮಾದ್ಲಿ ಸೂಪರ್ ಆಗೈತ್ರಿ. ಮಾದ್ಲಿ ಕರ ಸಪ್ಪಳ ಕರಿತೇನೆ ರೀ. ಹಂಗೆ ನೋಡ್ರಿ ಹಪ್ಪಳ ನೋಡಿ ಕಡ್ದಿನ ಆಗಲೇ. ಊಟ ಮಾಡ್ಬೇಕು, ಟೈಮ್ ಆಗೈತ್ರಿ. ಅಲ್ಲಿ ಲೇಟ್ ಆಗೈತಿ ಊಟ ನಮ್ಮದು. ನೋಡ್ರಿ ನಮ್ಮ ಮನೆಯ ಜಾತ್ರೆ ಊಟ ರೆಡಿ. ಹಾಂ, ಬ್ಯಾಡ ಮಾಮ, ಅವ್ನ ನೆಗಡಿ ಆಗೈತಿ ನೋಡ್ರಿ. ಮಜ್ಜಿಗೆ ಮೆಣಸಿನ್ಕಾಯಿ, ಮಾದ್ಲಿ, ಸಾಂಬಾರು, ಪಲ್ಯ, ರೈಸ್, ಹೊಂಡ್ಗಿ, ಹಪ್ಪಳ, ತುಪ್ಪ. ಹಾಲು ಬೇಕನ್ ಮ್ಯಾಮ್ ನಿಂಗೆ? ಊಟ ಮಾಡೋಣ ಬರ್ರಿ, ಊಟ ಮಾಡಮ್ ಬರ್ರಿ ಎಲ್ಲರೂ. ಕರಿ ನೀನು ಬರ್ರಿ. ನಾವು ಪಾಪಿ ತಿನ್ನಕತ್ತೀವಿ, ಪಾಪಿ ತಿನ್ನೋಣ. ಮಾದ್ಲಿ ತಿನ್ನ ಕರೆ ಒಲ್ಲಿ. ಮಾದ್ಲಿ ನನ್ನ ಜಾತ್ರೆ ವಿಶೇಷವಾದ ಮಾದ್ಲಿಯನ್ನು ಬರ್ರಿ. ಓಕೆ ಓಕೆ ಫ್ರೆಂಡ್ಸ್. ಹಾಂ, ನಾವು ಜಾತ್ರೆಗೆ ಜಾಯ್ನ್ ಆದ ನೋಡ್ರಿ. ತೇರು ಗೊತ್ತೈತಿ ಹೋಗಿ. ಯಾಕೆ ತೇರು ದೂರಿಂದ ಕಾಣತೈತಿ ನೋಡ್ರಿ. ಅಲ್ಲೇ ಆ ಕಡೆ ಈ ಕಡೆ ದೀಪ ಕಾಣತ್ತವ್ರಿ. ಮುಂದೆರಡು ಪಲ್ಲಕ್ಕಿ ಕಾಣತ್ತವು. ಒಂದು ನಂದಿ ಕೋಲ್ ಐತಿ. ಜಗ್ಗು ಗದ್ಲೈತ್ರಿ. ಬಂದ್ರೆ ಊರಿಗೆ ಸುತ್ತಮುತ್ತ ಹಳ್ಳಿಯರು ಎಲ್ಲರೂ ಬಂದಿರ್ತಾರೆ. ದೊಡ್ಡ ಜಾತ್ರೆ ನಮ್ಮ ಊರಿಗೆ. ಇದು ಮಠ ನೋಡ್ರಿ. ಇದು ಎಲ್ಲಿ ನೋಡಿದ್ರು ಜನನ ಅದ ನೋಡ್ರಿ. ಅದೇ
ನಾವಲ್ಲೇ ಉತ್ತತ್ತಿ ತೊಗೊಂಡು ಬಂದು ನಿಂತ್ಕೊಂಡಿದ್ವಿ ರೀ. ಆಲ್ರೆಡಿ ಇಲ್ಲೂ ಭಾಳ ಗದ್ಲಿರುತ್ತಲ್ಲ ರೀ, ಮತ್ತು ಎಲ್ಲಿದೆ ಅಂತ ಹೇಳಿ ತೊಗೊಬಂದು ನಿಂತ್ಕೊಂಡಿದ್ವಿ. ನೋಡ್ರಿ ತಲೆ ಭೂತಾವ ಅಂತೇಳಿ ಹೆಂಗೆ ತಲೆ ಕಟ್ಕೊಳತ್ತಾರೆ ನೋಡ್ರಿ. ಇಲ್ಲಿ ಇವು ಪಲ್ಲಕ್ಕಿ ರೀ, ಪಲ್ಲಕ್ಕಿ ಉತ್ತತ್ತಿ ಒಗ್ಯಾತಿದ್ವಿ ರೀ. ಅಲ್ಲಿ ನಾವು ಒಂದು ನಂದಿ ಕೋಲ್ ಇದ್ರೆ ನಂದಿ ಕೋಲ್ ಈಗ ಬರ್ತದೆ ರೀ ತೇರು ಇಷ್ಟು ನಮ್ಮ ಮನೆಯವ್ರು ನಮ್ಮನ್ನು ತೋರಿಸ್ತಾರೆ ನೋಡ್ರಿ ನಮ್ಮ ಭಟ್ರು. ಇದಾ ಫಸ್ಟ್ ರೀ ಹಿಂಗದೆ ಮುಂದೆ ನಿಂತು ಉತ್ತತ್ತಿ ಒಗ್ಯಾತಿರೋದು. ನಾವು ತರುವ ಸಲ ಲೇಟಾಗಿ ಬರ್ತಿದ್ವಿ ರೀ, ಹಿಂದೆ ನಿಂತ್ಕೊತಿದ್ವಿ. ಹಿಂದೆ ನಿಂತ್ಕೊಂಡು ಒಗಿತಿದ್ವಿ ರೀ, ಲೇಟಾಗಿ ಬರೋ ತೆರಿಗೆ ಒಗಿತಿದ್ವಿ. ಈ ಸಲ ಹೆಂಗೆ ತೊಗೊಳತ್ತಾರೆ ನೋಡ್ರಿ ಉತ್ತತ್ತಿ. ಇಲ್ಲಿ ಪಲ್ಲಕ್ಕಿ ಮುಂದೆ ಬಂದವು ರೀ, ಮತ್ತು ಹಿಂದೆ ನಂದಿ ಕೋಲ್ ಇತ್ತು. ನಂದಿ ಕೋಲ್ ರೀ ಹಿಂದಿರೋದು ತೇರು ಪೂರ ಹಿಂದಿರೋದು. ದೀಪ ನೋಡ್ರಿ ಅದ್ರಾಗ ಸಗಣಿ ಕುಳ್ಳು ಕೊಬ್ಬರಿ ಹಾಕಿರ್ತಾರೆ ಆ ದೀಪಕ್ಕೆ ರೀ. ಆ ಕಡೆ ಈ ಕಡೆ ದೀಪ ಕಾಂತ ನೋಡ್ರಿ, ಅದು ನಂದಿ ಕೋಲ್ ರೀ. ಅದು ಒಂದು ಅದಕ್ಕೂ ಉತ್ತತ್ತಿ ಒಗಿಬೇಕ್ರಿ. ಅದಕ್ಕೆ ಉತ್ತತ್ತಿ ಹೋಗೋದ್ವಿ ಅಲ್ಲೇ ದೀಪ ತೋರಿಸ್ತಾರೆ ನೋಡ್ರಿ ನಮ್ಮ ಮನೆಯವ್ರು ಪೂರ. ಅಚ್ಚ ಅವು ಸ್ವಾಮಿಗಳು ರೀ ಹಿಡ್ದವ್ರು ಅವ್ರು ನೋಡ್ರಿ. ಎಲ್ಲೆಲ್ಲಿ ನೋಡ್ತೀರಿ ಅಲ್ಲಲ್ಲಿ ಜನನ ನೋಡ್ರಿ. ತೇರು ಬಂತು ನೋಡ್ರಿ, ಇಷ್ಟು ಮುಂದೆ ನಿಂತು ಉತ್ತತ್ತಿ ಒಗ್ಯಾತಿರೋದು ಇದ ಫಸ್ಟ್ ರೀ. ನಾನಾರ ಪೊಲೀಸರು ಅದಾರ ನೋಡ್ರಿ, ಹೆಂಗೆ ತೊಗೊಂತಾರೆ ನೋಡ್ರಿ ಬಿಗ್ ಹರೇಶ್. ಇದಕ್ಕೆ ನಮ್ಮ ಮನೆಯವ್ರು ತೋಲಿಲ್ರಿ. ಹೆಂಗೆ ಉತ್ತತ್ತಿ ಅಂದ್ರೆ ಅವು ಪಲ್ಲಕ್ಕಿ ನಂದಿ ಕೋಲಿಗೆ ತೇರಿಗೆ ಒಗ್ದಿರ್ತೇವಲ್ರಿ, ಅವನ್ನ ತೊಗೊಂಡ್ರೆ ಏನೋ ಒಂದು ಚಲೋ ಅದಂತೇಳಿ ತಿಂತಾರೆ ಅಷ್ಟೇ. ಮತ್ತು ತೇರು ಸಾಕಾಗ್ತೈತೆ ನೋಡ್ರಿ. ಇಲ್ಲಿ ಮುಂದಕ್ಕೆ ಕಾಣುತ್ತೆ ನೋಡ್ರಿ ದೊಡ್ಡ ತೇರು, ಪಂಚ ಕಳಿಸಿ ತೇರಿ ನಮ್ಮ ಊರಾಗ ಗುದ್ನೇಶ್ವರ ಅಂದ್ರೆ ಇದು ದೊಡ್ಡ ಜಾತ್ರೆ ನಮ್ಮ ಊರಿಗಿದೆ. ಹಾಗಾಗಿ ಅದೇ ಅಲ್ಲೇ ಸಾಕಾಗ್ತೈತೆ. ಪಾದಗಟ್ಟಿ ಮುಟ್ಟಿ ಹೊಳ್ಳಿ ಬರ್ತೈತೆ ರೀ. ನಾವಿನ್ನು ಪಾದಗಟ್ಟಿ ಹೋಗತ್ತಿತ್ತಲ್ರಿ, ಅವಾಗ ಉತ್ತತ್ತಿ ಹೋಗೋದು ನೋಡ್ರಿ. ಇಲ್ಲಿ ನೋಡ್ರಿ ಜನ ಎಷ್ಟು ಅದಾರ ನೋಡ್ರಿ. ಇಲ್ಲಿ ಅದೇ ಸಿಕ್ಕಾಪಟ್ಟೆ ಜನ. ನಮ್ಮ ಮನೆಯವ್ರು ನೋಡ್ರಿ, ನಮ್ಮ ಪುಟ್ಟು ನೋಡ್ರಿ ಮದುಮಗನ ಡ್ರೆಸ್ ಹಾಕೊಂಡ್ಬಿಟ್ಟಾನ್ರಿ, ಜುಟ್ಟು ಹಾಕ್ಕೊಂಡು ಅದೇ ಜನನ ತೋರಿಸ್ತಾನೆ ನೋಡ್ರಿ ನಮ್ಮ ಪುಟ್ಟಗೆ ಅವ್ರು. ಅಂದ್ರೆ ಇಷ್ಟು ಜನ ನೋಡಿದ್ದು ಇದಾ ಫಸ್ಟ್ ರೀ. ಅವನ್ನ ಹಾಗಾಗಿ ಬಾಯ್ ಬಿಟ್ಟಾನ ಜರೇ ಜನ ನೋಡ್ಬೇಕಂತ. ನಾವು ಇವು ಮಿಠಾಯಿ ಅಂಗಡಿ ನೋಡ್ರಿ, ಪಳಾರ ಅಂಗಡಿ ಅಂತೀವಲ್ರಿ, ಅವು ಹಂಗೆ ಮುಂದೆ ಇದು ಪಾದಗಟ್ಟಿ ಸಾಕ್ತಿರಿ ತೇರು. ಹಂಗಾಗಿ ಹಿಂದೆ ಸೈಡ್ಲಿತ್ತ ನೋಡೋಣ ಅಂತ ಬಂದಿರೋವೆಲ್ಲ ಅಂಗಡಿ ರೀ ಇವು. ನಮ್ಮ ಮನೆಯವ್ರು ನೋಡಿ ತಮ್ಮ ಸಾಮಾನು ಬೇಕಾಗಿತ್ತಲ್ರಿ, ನೋಡತ್ತಿದ್ದಾರೆ ರೀ ಅವ್ರ ಅಡುಗೆ ಸಾಮಾನು ನೋಡೋಕೆ ಅನ್ಸುತ್ತೆ. ಸ್ವಲ್ಪ ತೆರವು ಇತ್ತರೆ ಹಿಂದೆ, ಹಾಗಾಗಿ ಸಾಮಾನು ನೋಡೋಣ ಅಂತ ಬಂದ್ವಿ ರೀ. ಜಗ್ಗ ಅಂಗಡಿ ಹಾಕಿದ್ದಾರೆ ಇಲ್ಲಿ. ಇದು ಕಬ್ಬು ನೋಡ್ರಿ. ಇವು ಅಂದ್ರೆ ತೇರಿಗೆ ಉತ್ತತ್ತಿ ಕಬ್ಬು ತೊಗೊಂಡು ಹೋಗ್ಬೇಕ್ರಿ ನಮ್ಮ ಕಡೆ. ಆಮೇಲೆ ಇದು ಫುಲ್ ಎಂಜಾಯ್ಮೆಂಟ್ ಆಗ್ತಕ್ಕಂಥ ಜಾಗ ನೋಡ್ರಿ. ಮನೆಗೆ ಹೊಂಟಿದ್ದೀವಿ ರೀ ಆಲ್ರೆಡಿ ನಾವು. ಜನ ಈಗ ಹೊಳೆ ಬರತ್ತಿದ್ರೆ ನಾವು ಅಲ್ಲಿ ತೇರಿಗೆ ಉತ್ತತ್ತಿ ಹೋಗೋದು ಹೊಂಟಿದ್ದೀವಿ ರೀ. ಫುಲ್ ಎಂಜಾಯ್ಮೆಂಟ್ ನೋಡಿರಿ. ಜೋಕಾಲಿ ಪಕಾಲಿ ಎಲ್ಲ ಬಂದಿದ್ವಿ ರೀ ನಮ್ಮೂರು. ಇದು ನಮ್ಮೂರು ಜಾತ್ರೆ ನೋಡ್ರಿ.